ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಮಂಗಳವಾರದಿಂದ ಶುಕ್ರವಾರದವರೆಗಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಭೂಕಂಪ ಆಗಲಿದೆ. ಇಷ್ಟು ದಿನ ನಿಮ್ಮನ್ನು ಹಿಂದಿನಿಂದ ಆಡಿಕೊಳ್ಳುತ್ತಿದ್ದ ನಿಮ್ಮ ದಯೆ, ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿಯನ್ನು ವಿಷದಂತೆ ಬಳಸಿಕೊಂಡಿದ್ದ 3 ಜನರ ನಿಜವಾದ ಮುಖವಾಡಗಳು ಈಗ ಕಳಚಿ ಬೀಳಲಿವೆ. ನೀವು ಕೇಳುತ್ತಿರುವುದು ನಿಜ. ದೇವರು ಸ್ವತಃ ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗಿತಾ ಇದ್ದಾರೆ. ವೃಶ್ಚಿಕ ರಾಶಿ ಅಂದರೆ ಕುಜನ ರಾಶಿ, ನೀರಿನ ರಾಶಿ. ನೀವು ಹೊರಗೆ ನೋಡಲು ಶಾಂತವಾಗಿ ಗಂಭೀರವಾಗಿ ಕಾಣ್ತೀರಿ, ಆದರೆ ಒಳಗೆ ಸಮುದ್ರದಷ್ಟು ಆಳವಾದ ಭಾವನೆಗಳನ್ನು ಇಟ್ಟುಕೊಂಡಿರುವವರು. ನೀವು ಯಾರನ್ನು ಕೂಡ ಸುಲಭವಾಗಿ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಇವರಿಗಾಗಿ ಪ್ರಾಣವನ್ನೇ ಕೂಡ ಕೊಡ್ತೀರಿ. ನೀವು ದ್ವೇಷ ಮಾಡಿದರೆ ಜೀವನ ಪೂರ್ತಿ ದ್ವೇಷ ಮಾಡ್ತೀರಿ, ಪ್ರೀತಿಸಿದರೆ ಜೀವನ ಪೂರ್ತಿ ಪ್ರೀತಿ ಮಾಡ್ತೀರಿ. ಇದೇ ನಿಮ್ಮ ಶಕ್ತಿ, ಇದೇ ನಿಮ್ಮ ದೌರ್ಬಲ್ಯ ಕೂಡ. ನಿಮ್ಮ ಈ ಆಳವಾದ ನಂಬಿಕೆಯನ್ನೇ ಕೆಲವರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ನೀವು ಯಾರಿಗೋಸ್ಕರ ನಿಮ್ಮ ನಿದ್ದೆ, ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ, ಯಾರಿಗೋಸ್ಕರ ನಿಮ್ಮ ಸ್ವಂತ ಕನಸುಗಳನ್ನು ಸುಟ್ಟು ಹಾಕಿದ್ದೀರಿ ಎಂಬ ಸತ್ಯ ಈ 4 ದಿನಗಳಲ್ಲಿ ಕನ್ನಡಿಯಂತೆ ನಿಮ್ಮ ಮುಂದೆ ಬರುತ್ತೆ. ಕುಜ ಮತ್ತು ಶನಿಯ ದೃಷ್ಟಿಯಿಂದಾಗಿ ನಿಮ್ಮ 8ನೇ ಮನೆಯಲ್ಲಿ ಒಂದು ದೊಡ್ಡ ಸತ್ಯ ದರ್ಶನ ಅನ್ನೋದು ಯೋಗ ನಡೆಯುತ್ತೆ. 8ನೇ ಮನೆ ಅಂದರೆ ಗುಟ್ಟು, ರಹಸ್ಯ, ಹಿಂದಿನಿಂದ ನಡೆಯುವ ಮೋಸಗಳ ಮನೆ. ಅಲ್ಲೇ ಈಗ ಬೆಳಕು ಬೀಳ್ತಾ ಇದೆ. ಮಂಗಳವಾರ ಒಂದು ಅನುಮಾನ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ. ಬುಧವಾರ ಆ ಅನುಮಾನಕ್ಕೆ ಸಾಕ್ಷಿ ಸಿಗುತ್ತೆ. ಗುರುವಾರ ಒಬ್ಬ ವ್ಯಕ್ತಿಯು ನಿಮ್ಮ ಮುಂದೆನೇ ಸಿಕ್ಕಿ ಬೀಳ್ತಾನೆ ಮತ್ತು ಶುಕ್ರವಾರ ನಿಮಗೆ ಶತ್ರು ಮುಕ್ತಿ ಸಿಗುತ್ತೆ. ಮೊದಲನೇ ವ್ಯಕ್ತಿ ನಿಮ್ಮನ್ನು ಸದಾ ಅನುಮಾನದ ದೃಷ್ಟಿಯಿಂದ ನೋಡಿ ನಿಮ್ಮನ್ನು ಕುಗ್ಗಿಸುವ ವ್ಯಕ್ತಿ. ವೃಶ್ಚಿಕ ರಾಶಿಯವರು ತುಂಬ ನಿಷ್ಠಾವಂತರು, ಆದರೆ ಈ ಜಗತ್ತು ನಿಮ್ಮನ್ನು ಯಾವಾಗಲೂ ಕೂಡ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಈ ಮೊದಲನೇ ವ್ಯಕ್ತಿ ನಿಮ್ಮ ಕುಟುಂಬದಲ್ಲೇ ಇರಬಹುದು, ನಿಮ್ಮ ತಂದೆ, ತಾಯಿ, ಅಣ್ಣ ಅಥವಾ ನಿಮ್ಮ ಸಂಗಾತಿಯೇ ಆಗಿರಬಹುದು. ಇವನು ಯಾವಾಗಲೂ ಕೂಡ ನಿಮ್ಮ ಮೇಲೆ ಅನುಮಾನ ಪಡ್ತಾನೆ. ನೀವು ಎಲ್ಲಿಗೆ ಹೋದಿರಿ, ಯಾರ ಜೊತೆ ಮಾತನಾಡಿದ್ರಿ, ಫೋನಲ್ಲಿ ಯಾರು ಎಂಬ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾನೆ. ನೀವು ಎಷ್ಟು ಪ್ರಾಮಾಣಿಕರಾಗಿದ್ರೂ ಕೂಡ ಇವನು ನಿಮ್ಮನ್ನು ನಂಬೋದಿಲ್ಲ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇವನು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾನೆ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿದೆ. ನೀವು ಏನೇ ಮಾಡಿದರೂ ಕೂಡ ತಪ್ಪು ಮಾಡ್ತಿದ್ದೇನೆ ಅಂತ ಭಾವನೆ ನಿಮ್ಮಲ್ಲಿ ಬರುವಂತೆ ಮಾಡಿದ್ದಾನೆ. ಮಂಗಳವಾರ ಇವನ ಅನುಮಾನದ ಆಟ ಒಂದು ಮಿತಿ ಮೀರುತ್ತೆ ಮತ್ತು ಆ ದಿನವೇ ನಿಮಗೆ ಅರ್ಥವಾಗುತ್ತೆ ಇವನು ನಿಮ್ಮನ್ನು ಪ್ರೀತಿಯಿಂದಲ್ಲ ಅಧಿಕಾರದಿಂದ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ. 2ನೇ ವ್ಯಕ್ತಿ ನಿಮ್ಮ ಹಣ ಮತ್ತು ನಿಮ್ಮ ಹೆಸರನ್ನು ಬಳಸಿಕೊಂಡ ವ್ಯಕ್ತಿ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏಕೆ ಹದಗೆಟ್ಟಿದೆ ಅಂತ ಏನಾದರೂ ನೀವು ಯೋಚನೆ ಮಾಡಿದ್ದೀರಾ? ನೀವು ದುಡಿತೀರಿ, ಆದರೆ ಹಣ ಉಳಿತಾ ಇಲ್ಲ. ಇದಕ್ಕೆ ಕಾರಣ ನಿಮ್ಮ ಹತ್ತಿರದೇ ಇರುವ ಒಬ್ಬ ವ್ಯಕ್ತಿ. ಇವನು ನಿಮ್ಮ ಸ್ನೇಹಿತನಂತೆ ಬಂದು ನಿಮ್ಮಿಂದ ಹಣವನ್ನು ತೆಗೆದುಕೊಂಡಿರಬಹುದು ಅಥವಾ ನಿಮ್ಮ ಹೆಸರನ್ನು ಬಳಸಿಕೊಂಡು ಎಲ್ಲೋ ಒಂದು ಕೆಲಸ ಮಾಡಿರಬಹುದು. ಇವನು ನಿಮ್ಮ ಮುಂದೆ ತುಂಬ ಒಳ್ಳೆಯವನಂತೆ ನಟಿಸ್ತಾನೆ, ಸಹಾಯಕ್ಕೆ ಇದ್ದೇನೆ ಅಂತ ಹೇಳ್ತಾನೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹಣದ ಮೇಲೆ, ನಿಮ್ಮ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾನೆ. ನಿಮ್ಮ ಹೆಸರು ಇವನಿಗೆ ಹೊಟ್ಟೆ ಕಿಚ್ಚು. ನೀವು ಬೀಳಬೇಕು ಅಂತ ಕಾಯ್ತಾ ಇರ್ತಾನೆ. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ಆರ್ಥಿಕ ಮೋಸದ ಸತ್ಯ ಬಯಲಾಗುತ್ತೆ. ಒಂದು ಹಳೆಯ ಲೆಕ್ಕ, ಒಂದು ಹಳೆಯ ಸಾಲ ಅಥವಾ ಬೇರೆಯವರ ಬಾಯಿಂದ ಬರುವ ಒಂದು ಮಾತಿನಿಂದ ಇವನ ನಿಜವಾದ ಮುಖ ಗೊತ್ತಾಗುತ್ತೆ. ಈ 4 ದಿನಗಳಲ್ಲಿ ಯಾರಿಗೂ ಹಣಕಾಸಿನ ವಿಷಯದಲ್ಲಿ ಸಹಿ ಮಾಡಬೇಡಿ, ಯಾರಿಗೂ ನಿಮ್ಮ ಬ್ಯಾಂಕ್ ವಿವರಗಳನ್ನು ಕೊಡಬೇಡಿ, ಯಾವುದೇ ಗ್ಯಾರಂಟಿಗೆ ಸಹಿ ಹಾಕಬೇಡಿ. 3ನೇ ವ್ಯಕ್ತಿ ನಿಮ್ಮ ಭಾವನೆಗಳ ಜೊತೆ ಆಟವಾಡುವ ವಿಷಕಾರಿ ವ್ಯಕ್ತಿ. ಇವನು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ವ್ಯಕ್ತಿ. ಇವನು ನಿಮ್ಮ ಪ್ರೇಮಿಯಾಗಿರ್ಬೋದು, ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರ್ಬೋದು. ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ಬಿದ್ದರೆ ಆಳವಾಗಿ ಬೀಳ್ತಾರೆ. ಅವರನ್ನು ಪ್ರೀತಿ ಬದುಕೋದಕ್ಕೆ ಸಾಧ್ಯನೇ, ಆ ಪ್ರೀತಿಯನ್ನು ಬಿಟ್ಟು ಅವರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾರೆ. ಈ 3ನೇ ವ್ಯಕ್ತಿ ನಿಮ್ಮ ಈ ಆಳವಾದ ಪ್ರೀತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ತನ್ನ ಆಯುಧ ಮಾಡಿಕೊಳ್ತಾನೆ.
ಇವನು ನಿಮ್ಮನ್ನು ಬೇಕು ಅಂದಾಗ ಹತ್ತಿರಕ್ಕೆ ಎಳೆದುಕೊಳ್ತಾನೆ, ಬೇಡ ಅಂದಾಗ ದೂರ ತಳ್ತಾನೆ. ಈ ಬಿಸಿ ತಣ್ಣನೆ ಆಟದಿಂದ ನಿಮ್ಮ ಮಾನಸಿಕ ಆರೋಗ್ಯವೇ ಹಾಳಾಗಿದೆ. ನೀವು ಇವನಿಗೋಸ್ಕರ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಕುಟುಂಬದವರನ್ನು ದೂರ ಮಾಡಿಕೊಂಡಿದ್ದೀರಿ. ಇವನು ನಿಮ್ಮನ್ನು ಎಲ್ಲರಿಂದ ಪ್ರತ್ಯೇಕಿಸಿ ತನ್ನೊಬ್ಬನ ಗುಲಾಮನನ್ನಾಗಿ ಮಾಡಿಕೊಳ್ತಾನೆ. ಇದು ಪ್ರೀತಿಯಲ್ಲ, ಇದು ಮಾಟ ಮಂತ್ರದಂತಹ ಮಾಯೆ. ಶುಕ್ರವಾರ ಈ ಮಾಯೆಯಿಂದ ನೀವು ಹೊರಗೆ ಬರ್ತೀರಿ. ಶುಕ್ರವಾರ ಸಂಜೆ ಒಂದು ಸತ್ಯ, ಒಂದು ಮೆಸೇಜ್, ಒಂದು ಕರೆ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ನೀವು ಜೋರಾಗಿ ಅಳ್ತೀರಿ, ಆದರೆ ಆ ಕಣ್ಣೀರಿನ ನಂತರ ನೀವು ಮತ್ತೆ ಹುಟ್ಟಿದಂತೆ ಆಗ್ತೀರಿ. ಈ 4 ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ಯಾರ ಜೊತೆಗೆ ಕೂಡ ಜಗಳ ಮಾಡಬೇಡಿ. ನಿಮ್ಮ ಕೋಪ ನಿಮ್ಮನ್ನು ಸುಡುತ್ತೆ. ಮೌನವಾಗಿರಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಸೇಡು. ಎರಡನೆಯದಾಗಿ ನಿಮ್ಮ ಮಾತನ್ನು ಯಾರನ್ನು ಕೂಡ ಹೇಳಬೇಡಿ. ಈ 4 ದಿನ ನಿಮ್ಮ ಮನಸ್ಸು ಒಂದು ದೇವಸ್ಥಾನ, ಅದನ್ನು ಅಪವಿತ್ರ ಅಂತ ಮಾಡಬೇಡಿ. ಪರಿಹಾರ ಮಂಗಳವಾರ ಕುಜನವಾರ. ಆ ದಿನ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಓದಿ ಬುಧವಾರ ಮತ್ತು ಗುರುವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಆ ದೀಪದ ಮುಂದೆ ಓಂ ಅಂ ಅಂಗರಕಾಯ ನಮಃ ಅಂತ 21 ಬಾರಿ ಜಪಿಸಿ ಶುಕ್ರವಾರ ಒಂದು ಬಡವರಿಗೆ ಕೆಂಪು ಬಟ್ಟೆಯನ್ನು ಅಥವಾ ಮಸೂರ ಬೇಳೆಯನ್ನು ದಾನ ಮಾಡಿ ಮತ್ತು ಪ್ರತಿದಿನ ರಾತ್ರಿ ಮಲಗುವ ಮುನ್ನ 1 ಲೋಟ ನೀರನ್ನು ನಿಮ್ಮ ತಲೆಯ ಬಳಿ ಇಟ್ಟು ಬೆಳಿಗ್ಗೆ ಅದನ್ನು ಗಿಡಕ್ಕೆ ಹಾಕಿ. ಇದರಿಂದ ನಿಮ್ಮ ಮೇಲಿನ ನಕಾರಾತ್ಮಕ ಶಕ್ತಿ ಹೋಗುತ್ತೆ. ವೃಶ್ಚಿಕ ರಾಶಿಯವರೇ, ಚೇಳು ತನ್ನ ಬಾಲದಲ್ಲಿ ವಿಷ ಇಟ್ಕೊಂಡಿರುತ್ತೆ, ಆದರೆ ಅದು ತನ್ನ ರಕ್ಷಣೆಗಾಗಿ ಮಾತ್ರ ಬಳಸುತ್ತೆ. ಬೇರೆಯವರನ್ನು ಸುಮ್ಮನೆ ಕುಟ್ಕೋದಿಲ್ಲ. ನೀವು ಕೂಡ ಹಾಗೇನೆ. ನಿಮ್ಮನ್ನು ಯಾರೂ ಕೂಡ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಈಗ ನಿಮ್ಮ ಸುತ್ತಮುತ್ತಲಿನ ವಿಷಕಾರಿ ಜನರನ್ನು ನಿಮ್ಮಿಂದ ದೂರ ಮಾಡ್ತಿದ್ದಾನೆ. ಇದು ನೋವಿನ ಸಮಯ, ಆದರೆ ಇದೇ ನಿಮ್ಮ ಹೊಸ ಜನ್ಮದ ಸಮಯ. ಈ ವಿಡಿಯೋ ಸತ್ಯ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ಅಂಗರಕಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ.